ದೇವರಹಿಪ್ಪರಗಿ ತಾಲೂಕಿನ ಪಡಗಾನೂರ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಸೋಮೇಶ್ವರ ಜಾತ್ರಾ ಮಹೋತ್ಸವದ ರಥೋತ್ಸವ ಮಂಗಳ ವಾದ್ಯಗಳೊಂದಿಗೆ ಶುಕ್ರವಾರ ಭಾರೀ ವಿಜೃಂಭಣೆಯಿಂದ ಜರುಗಿತು. ಇದಕ್ಕೂ ಮೊದಲು ಗುರುವಾರ ದಿನ 501 ಸುಮಂಗಲಿಯರಿಂದ ಪೂರ್ಣಕುಂಭ ಮೆರವಣಿಗೆ ಮೂಲಕ ಸೋಮೇಶ್ವರ ಕರ್ತೃ ಗದ್ದುಗೆಗೆ ಅಭಿಷೇಕ ಕಾರ್ಯಕ್ರಮ ಕೂಡ ಜರುಗಿತು. ನಂತರ ಡೊಳ್ಳಿನ ಗಾಯನ ಕಾರ್ಯಕ್ರಮ ನಡೆಯಿತು. ವಿಪಸ್ಸನ ಯೋಗ ಸೇವಾ ಸಂಸ್ಥೆ ವತಿಯಿಂದ ಯೋಗ ಹಾಗೂ ಪ್ರಾಣಾಯಾಮ ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ಅಗ್ನಿಕಟ್ಟಿಗೆ ಮೆರವಣಿಗೆ ಹಾಗೂ ಅದ್ವಿಕಾ ಮೆಲೋಡಿಸ್ ಮುದ್ದೇಬಿಹಾಳ ಇವರಿಂದ ರಸಮಂಜರಿ ಹಾಗೂ ಹಾಸ್ಯ ಕಾರ್ಯಕ್ರಮ ಕೂಡ ಜರುಗಿತು. 11 ದಿನದಿಂದ ಶ್ರೀ ಲಚ್ಯಾಣ ಸಿದ್ದಲಿಂಗ ಮಹಾರಾಜರ ಪುರಾಣ ಮಂಗಳ ಕಾರ್ಯಕ್ರಮ ಕೂಡ ನಡೆಯಿತು. ಗ್ರಾಮದ ದೇವರುಗಳ ಪಲ್ಲಕ್ಕಿ ಮೆರವಣಿಗೆ, ಪುರವಂತರ ಸೇವೆ, ಬೊಂಬೆ ಕುಣಿತ ವಾದ್ಯ ವೈಭವಗಳೊಂದಿಗೆ ನಡೆಯಿತು. ನಂತರ ಕಡಗಂಚಿ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ತುಲಾಭಾರ ನಡೆಯಿತು. ನಂತರ ಸಾಮೂಹಿಕ ವಿವಾಹ ಹಾಗೂ ಸಂಜೆ ಸಾವಿರಾರು ಭಕ್ತರಿಂದ ಶ್ರೀ ಸೋಮೇಶ್ವರ ರಥೋತ್ಸವ ಹಾಗೂ ನಂದಿಕೋಲು ಮೆರವಣಿಗೆ ಜರುಗಿದ್ದು, ರಾತ್ರಿ 9 ಗಂಟೆಗೆ ಧರ್ಮಸಭೆ ಹಾಗೂ ಶ್ರೀ ಗುರುಶಾಂತೇಶ್ವರ ಪ್ರಾಥಮಿಕ ಶಾಲೆ ಮಕ್ಕಳಿಂದ ನಡೆಸಿಕೊಡಲ್ಪಟ್ಟ ತವರು ಮನೆ ಕುಂಕುಮ ನಾಟಕ ಉದ್ಘಾಟನೆ ಕಾರ್ಯಕ್ರಮ ಕೂಡ ಜರುಗಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ವೀರಭದ್ರ ಶಿವಾಚಾರ್ಯರು ವಹಿಸಿದ್ರೆ, ಸಾವಿರ ದೇವರ ಸಂಸ್ಥಾನ ಮಠ ಕಡಗಂಚಿ ನೇತೃತ್ವವನ್ನು ವಹಿಸಿದ್ರು. ಶ್ರೀ ದಯಾನಂದ ಸ್ವಾಮಿಗಳು ಸಿದ್ದಾರೂಢಾಶ್ರಮ ಪಡಗಾನೂರ ಅಧ್ಯಕ್ಷತೆ ವಹಿಸಿದ್ರು. ಇಂದು ಭಾರ ಎತ್ತುವ ಸ್ಪರ್ಧೆ ಹಾಗೂ ಜಂಗಿನಿಕಾಲಿ ಕುಸ್ತಿಗಳು ವಿಜೃಂಭಣೆಯಿಂದ ನಡೆದವು. ಜಾತ್ರಾ ಕಾರ್ಯಕ್ರಮಕ್ಕೆ ಪಡಗಾನೂರ ಮಾತ್ರವಲ್ಲದೆ ಜಿಲ್ಲೆಯ ಅನೇಕ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಸೋಮೇಶ್ವರ ರಥೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿ ಮೆರೆದರು. ವರದಿ ಅಮೀದಾ ಮುಲ್ಲಾ, ಎಬಿ ನ್ಯೂಸ್, ದೇವರಹಿಪ್ಪರಗಿ. टीवी